ಸವಲತ್ತುಗಳು ವಿಶೇಷವಾಗಿ ಮಹಿಳೆಯ ಶ್ರೀಮಂತ ಕಾರ್ಯಕ್ರಮ ಮಾಡಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನೇನು ಮಾರ್ಚ್ 8 ಮಹಿಳಾ ದಿನಾಚರಣೆ ಅಂತ ಘೋಷಣೆ ಆಗಿರೋದ್ರಿಂದ ನಮ್ಮ CEO ಮೇಡಮ್ ಅವರು ಅಷ್ಟೇ ಮಹಿಳೆಯರಿಗೋಸ್ಕರ ತುಂಬಾ ಆದ್ಯತೆ ಕೊಡ್ತಾರೆ. ಮತ್ತು ಎಲ್ಲ ಪಂಚಾಯತಿಗಳಿಗೂ ಮುಂಚೆ ಮಾಡ್ತಾಯಿದ್ರು, ಒಬ್ಬೊಬ್ಬರು ಮಾಡ್ತಾ ಇರಲಿಲ್ಲ. ಮತ್ತು ಸಾಮಾನ್ಯ ರೀತಿಯಲ್ಲಿ ಏನೋ ಒಂದು ಕೇಕ್ ಕಟ್ ಮಾಡಿನೋ ಅಥವಾ ಪಂಚಾಯತಿ ಒಳಗೆ ಮುಗಿಸ್ಕೋತಿದ್ರು. ಬಟ್ ಈಗ ಅವ್ರು ಬಂದ ಮೇಲೆ ನಮ್ಮ ಲತಾ ಕುಮಾರಿ ಮೇಡಮ್ ಅವರು ಮಹಿಳೆಯರಿಗೋಸ್ಕರ ಏನೆಲ್ಲ ಕಾರ್ಯಕ್ರಮಗಳು ಆಯೋಜಿಸ್ಕೊಂಡಿದ್ದಾರೆ ಅಂತಂದರೆ ತುಂಬಾ ಅವರು ಎಂಪವರ್ಮೆಂಟ್ ಅಂತ ಹೇಳಿದ್ರೆ ಸಣ್ಣ ಕೈಗಾರಿಕೆ ಇರ್ಬೋದು, ಅವರಿಗೆ ಟೈಲರಿಂಗ್ ಇರ್ಬೋದು, ಬೇರೆ ಇನ್ನೇನಾದರೂ ಲೋನ್ ಅದನ್ನು ತೊಗೊಂಡು ಅವರು ಸ್ವಂತ ಬಿಸ್ನೆಸ್ ಮಾಡೋದಕ್ಕಾಗ್ಬೋದು, ತುಂಬಾ ಆಸ್ಪದ ಕೊಡ್ತಾರೆ. ಇವತ್ತೂ ರಾಜರಾಜೇಶ್ವರಿ ನಗರದಲ್ಲಿ ಪ್ರೋಗ್ರಾಮ್ನ ಆಯೋಜಿಸ್ಕೊಂಡಿದ್ದಾರೆ. SLC ಆಗ್ಬೋದು, PUC ಆಗ್ಬೋದು, ಹೊಸದಾಗಿ ಬಂದಿರೋವಂಥ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರ್ಗೂ ಕೂಡ ಕೆಲಸ ಸೌಲಭ್ಯ ಇದೆ ಅಂತ ಹೇಳಿಬಿಟ್ಟು ಮೇಳ ಇಟ್ಕೊಂಡಿದ್ದಾರೆ ಅವರು. ಈಗ ನಾವು ಇಲ್ಲಿ ಕಾರ್ಯಕ್ರಮನ ಇವತ್ತು ಆಯೋಜಿಸ್ಕೊಂಡಿದ್ದೀರಿ. ಇವತ್ತಿಲ್ಲ ಅಂದಿದ್ರೆ ಅವ್ರ ಮೇಡಮ್ ಜೊತೆಗೆ ನಾವು ಇರ್ತಿದ್ವಿ, ಅಥವಾ ಅಲ್ಲಿ ಪ್ರೋಗ್ರಾಮ್ ಇಲ್ಲ ಅಂದಿದ್ರೆ ಮೇಡಮ್ ಅವರು ಇಲ್ಲಿ ಬಂದು ಜಾಯ್ನ್ ಆಗ್ತಿದ್ರು ನಮ್ಮ ಪ್ರೋಗ್ರಾಮ್ನ. ಮತ್ತು ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಾವು ಇಲ್ಲಿ ಬಸರಿ ಹೆಣ್ಮಕ್ಳಿಗೆ ಶ್ರೀಮಂತ ಇಟ್ಕೊಂಡಿದ್ದೀವಿ. ಮತ್ತು ನಮ್ಮ ಹೆಣ್ಮಕ್ಳೆಲ್ಲ ತುಂಬ ಚೆನ್ನಾಗಿ ಪ್ರೋಗ್ರಾಮ್ಸ್ ಕೊಟ್ಟರು. ಡ್ಯಾನ್ಸ್ ಪ್ರೋಗ್ರಾಮ್ ಆಗ್ಬೋದು, ಇನ್ನೊಂದು ಆಗ್ಬೋದು. ಮತ್ತು ನಮ್ಮ ಶಕ್ತಿ ಸಂಘದ ಹೆಣ್ಮಕ್ಳೆಲ್ಲನೂ ಬಂದಿದ್ದಾರೆ. ಎಲ್ಲ 250-300 ಜನ ಹೆಣ್ಮಕ್ಳು ಸೇರಿದ್ದಾರೆ. ಪ್ರತಿಯೊಬ್ಬರಿಗೂ ನಾನು ಪರ್ಸ್ನಲ್ಲಾಗಿ ಕರೆದಿದ್ದಿಲ್ಲ. ಆ ಗ್ರೂಪ್ಗೆ ಒಂದು ಮೆಸೇಜ್ ಹಾಕ್ಬಿಟ್ಟು ದಯವಿಟ್ಟು ನನ್ನ ಪರವಾಗಿ ಎಲ್ಲರೂ ಬನ್ನಿರಿ, ಕಾರ್ಯಕ್ರಮನ ನೋಡಿ ಎಂಜಾಯ್ ಮಾಡಿವ್ರಂತೆ, ಇದು ನಿಮ್ಮ ದಿವಸ ಇದು ಅಂತ ಹೇಳಿದ ತಕ್ಷಣ ಎಲ್ಲರೂ ಬಂದು ಜಾಯ್ನ್ ಆಗಿದ್ದಾರೆ. ಮತ್ತು ನನ್ನ ಜೊತೆ ಮೆಂಬರ್ ಆಗಿರುವಂಥ 13 ಜನ ಹೆಣ್ಮಕ್ಳಿದ್ದಾರೆ. ಇದರಿಂದ ಎಲ್ಲರೂ ಸ್ವಲ್ಪ ಬೇರೆ ಕಾರ್ಯಕ್ರಮಗಳು ಹೋಗಬೇಕಾಗಿತ್ತು, ಬೆಳಗ್ಗೆಯಿಂದ ಇದ್ದರು. ಮತ್ತು ಈಗ ಎಲ್ಲ ಇದ್ದಾರೆ ನನ್ನ ಜೊತೆಯಲ್ಲಿ ಎಲ್ಲ ಹೆಣ್ಮಕ್ಳು. ಮತ್ತು ನಮ್ಮ ಪಂಚಾಯತಿ ಕಡೆಯಿಂದ, ನಮ್ಮ ಸ್ಟಾಫ್ ಕಡೆಯಿಂದ ತುಂಬಾ ಹೆಲ್ಪ್ ಮಾಡಿದ್ರು. 2 ದಿವಸದಲ್ಲಿ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿರೋದು. ಏನೇ ಆಗ್ಬೋದು, ಒಂದು ಗಿಫ್ಟ್ ಆಗ್ಬೋದು, ಸ್ಪೋರ್ಟ್ಸ್ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ವಿ, ರಂಗೋಲೆ ಮಾಡ್ಕೊಂಡಿದ್ವಿ, ಎಲ್ಲನೂ ಮುಗಿಸಿದ್ದಾರೆ. ಇವತ್ತು ಬರೀ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿದ್ದೀವಿ ನಾವು. ಈ ಕಾರ್ಯಕ್ರಮನ ಇಷ್ಟೊಂದು ಯಶಸ್ವಿಯಾಗಿ ಪೂರೈಸೋದಕ್ಕೆ ನಮ್ಮ ಪಂಚಾಯತಿ ಕಡೆಯಿಂದ ನಮ್ಮ PDO ಸರ್, ಲೋಕನಾಥ್ ಸರ್ ಅವ್ರಿಗಾಗಲಿ, ಕೃಷ್ಣ, ಧನಂಜಯ್, ನಮ್ಮ ಸೆಕ್ರೆಟರಿ ಅವರು, ನಮ್ಮ SD ಅವರು, ಮತ್ತು ನಮ್ಮ ಶಿವಕುಮಾರ್ ಮತ್ತು ಸುರೇಶ್ ಅವರು ಎಲ್ಲರೂ ಈ ಪ್ರೋಗ್ರಾಮ್ಗೆ ತುಂಬ ಸಹಕರಿಸಿದ್ದಾರೆ. ನಮ್ಮ ಗಂಡ್ಮಕ್ಳು ಟೀಮು ನೀವು ನಿಮ್ಮದೇನ ಎಂಜಾಯ್ ಮಾಡಿ ಅಂತ ಹೇಳಿ ಅವ್ರು ತುಂಬ ಚೆನ್ನಾಗಿ ಮೂಡಿಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮನ. ಅವ್ರಿಗೆಲ್ರಿಗೂ ಧನ್ಯವಾದಗಳು ಹೇಳ್ತಾ, ಮತ್ತು ನಿಮ್ಮ ಮೀಡಿಯಾ ತಂಡದವ್ರಿಗೂ ನಾವು ಯಾವುದೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಬೆಟಲ್ಸೂರಲ್ಲಿ ನೀವು ಯಾವಾಗೂ ಬಂದು ಇಲ್ಲಿ ನಮ್ಮನ್ನು ಪ್ರೋತ್ಸಾಹಿಸ್ತೀರಾ. ಧನ್ಯವಾದಗಳು. ಗರ್ಭಿಣಿ ಮಹಿಳೆಯರಿಗೆ ಯಾವ ರೀತಿ ಖುಷಿ ಆಗುತ್ತೆ ಈ ಒಂದು ಕಾರ್ಯಕ್ರಮದಿಂದ, ನೀವು ಮಾಡ್ತಾ ಇರೋ ಕಾರ್ಯಕ್ರಮ? ಸರ್, ಇಲ್ಲಿ ಬಂದಿರೋ